ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಹೊಸ ವರ್ಷ ಸ್ವಾಗತಿಸಲು ಎಲ್ಲೆಲ್ಲೂ ಜನ ರೆಡಿ. ಬೆಂಗಳೂರಿನಲ್ಲಿ ಹೈ ಅಲರ್ಟ್. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಪೊಲೀಸರ ಹದ್ದಿನ ಕಣ್ಣು. ಪ್ರತಿ 50 ಮೀಟರ್ಗೂ 3 ರಿಂದ 4 ಸಿಸಿ ಕ್ಯಾಮೆರಾಗಳ ಅಳವಡಿಕೆ. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಇವತ್ತು ಸಂಜೆಯಿಂದಾನೇ ನಗರದ ಫ್ಲೈಓವರ್ಗಳು ಬಂದ್. ಬಿಎಂಟಿಸಿಯಿಂದ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಹಸಿರು ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ವಿಸ್ತರಣೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ರೆಸಿಡೆನ್ಸಿ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಹೊಸ ವರ್ಷದ ಆಚರಣೆ. ಈ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಮಾರ್ಗ ಬದಲಾವಣೆ. ಪೊಲೀಸ್ ಹಾಗೆ ತುರ್ತು ಸೇವಾ ವಾಹನ ಬಿಟ್ಟು ಉಳಿದ ವಾಹನಗಳ ಪ್ರವೇಶ ನಿಷೇಧ. ರಾಜ್ಯದ ವಿವಿಧ ಮೂಲೆಗಳಲ್ಲಿ 2024ರ ಸ್ವಾಗತಕ್ಕೆ ಬರದ ಸಿದ್ಧತೆ. ಪ್ರವಾಸಿ ತಾಣಗಳಿಗೆ ಬೆಳಗ್ಗೆಯಿಂದಾನೇ ಲಗ್ಗೆ ಇಡ್ತಾ ಇರೋ ಜನ. ಆಯಾ ಜಿಲ್ಲಾ ಪೊಲೀಸರಿಂದ ಅಗತ್ಯ ಬಂದೋಬಸ್ತ್ ವ್ಯವಸ್ಥೆ. ಹೊಸ ವರ್ಷಾಚರಣೆಯ ವೇಳೆ ಕೊರೋನಾ ಹರಡುವ ಆತಂಕ. ಕೋವಿಡ್ ಹೆಮ್ಮಾರಿ ಕಟ್ಟಿಹಾಕೋಕೆ ಆರೋಗ್ಯ ಇಲಾಖೆಯ ಮುನ್ನೆಚ್ಚರಿಕೆ. ಮಾಸ್ಕ್, ದೈಹಿಕ ಅಂತರ, ಸ್ಯಾನಿಟೈಸರ್ ಬಳಕೆಗೆ ಸೂಚನೆ. ಮೈಸೂರಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸ್ ಬಂದೋಬಸ್ತ್. 36 ವಿಶೇಷ ಕಾರ್ಯಪಡೆ ತಂಡ. ಮಹಿಳೆಯರ ರಕ್ಷಣೆಗಾಗಿ 8 ಸುರಕ್ಷತಾ ಪಿಂಕ್ ಗರುಡ ರಚನೆ. ನಗರದಾದ್ಯಂತ 275 ಸಿಸಿಟಿವಿ ಅಳವಡಿಸಿ ಪೊಲೀಸರ ಕಣ್ಗಾವಲು. ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಮಂಗಳೂರಿನಲ್ಲಿ ಟಫ್ ರೂಲ್ಸ್. ಹೊರಾಂಗಣದಲ್ಲಿ ರಾತ್ರಿ 10ರವರೆಗೆ, ಒಳಾಂಗಣದಲ್ಲಿ ಸೆಲೆಬ್ರೇಷನ್ಗೆ ರಾತ್ರಿ 12:15ವರೆಗೂ ಪರ್ಮಿಷನ್. ಜಿಲ್ಲಾ ಪೊಲೀಸರಿಂದ ಬಿಗಿ ಬಂದೋಬಸ್ತ್. ನ್ಯೂ ಇಯರ್ ಪಾರ್ಟಿಗಳಿಗೆ ರಾಮನಗರ ರೆಸಾರ್ಟ್ಗಳು ರೆಡಿ. ಪಾರ್ಟಿ ಮಾಡುವುದಾದ್ರೆ ಕಡ್ಡಾಯವಾಗಿ ಪರ್ಮಿಷನ್ ಪಡೆಯಬೇಕು. ರೇವ್ ಪಾರ್ಟಿ ಕಂಡು ಬಂದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಕಾರ್ತಿಕ್ ರೆಡ್ಡಿ ಖಡಕ್ ಎಚ್ಚರಿಕೆ. ಹೊಸ ವರ್ಷಕ್ಕೆ ಕೇಕ್ಗೆ ಡಿಮ್ಯಾಂಡ್ ಪೋರ್ ಡಿಮ್ಯಾಂಡ್. ಸಿಲಿಕಾನ್ ಸಿಟಿಯಲ್ಲಿ ವೆರೈಟಿ ಕೇಕ್ ಖರೀದಿಗೆ ಮುಗಿಬಿದ್ದ ಗ್ರಾಹಕರು. ಚಾಕೊಲೇಟ್, ರೆಡ್ ವೆಲ್ವೆಟ್, ಕಲರ್ಫುಲ್ ಕೇಕ್ಗೆ ಹೆಚ್ಚಿದ ಬೇಡಿಕೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಮೈಸೂರು ದೇಗುಲದಲ್ಲಿ ಸಿದ್ಧವಾಗ್ತಾ ಇದೆ 2 ಲಕ್ಷ ಲಡ್ಡು. ಯೋಗ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ತಿರುಪತಿ ಮಾದರಿ ಲಡ್ಡು ರೆಡಿ. ಸುಮಾರು 60ಕ್ಕೂ ಹೆಚ್ಚು ಬಾಣಸಿಗರಿಂದ ಲಡ್ಡು ತಯಾರಿ. ಹೊಸ ವರ್ಷಾಚರಣೆಗೆ ನಂದಿಗಿರಿ ಧಾಮದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ನಿಷೇಧ. ನಂದಿ ಹಿಲ್ಸ್ಗೆ ಯಾರೂ ಬಾರದಂತೆ ಜಿಲ್ಲಾಧಿಕಾರಿ ಮನವಿ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ವೇಲಿಂಗ್ ಪುಂಡರ ಹಾವಳಿ. ಸೌತ್ ಎಂಡ್ ಸರ್ಕಲ್ನಲ್ಲಿರುವ ಡಿಸಿಪಿ ಕಚೇರಿ ಮುಂಭಾಗದಲ್ಲೇ ಹೆಚ್ಚು ಬೈಕ್ ವೇಲಿಂಗ್. ಪದೇ ಪದೇ ವೀಲಿಂಗ್ ಮಾಡ್ತಾ ಇದ್ದು ಪುಂಡರ ಆಟಕ್ಕಿಲ್ವ ಬ್ರೇಕ್. ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಪತ್ತೆ ಕೇಸ್ಗೆ ಟ್ವಿಸ್ಟ್. ಓರ್ವ ಪುರುಷ, ಓರ್ವ ಮಹಿಳೆಯ ಕಾಲಿಗೆ ಹಗ್ಗ ಬೆಗೆದಿದ್ದು ಪತ್ತೆ. ಕೊಲೆ ಶಂಕೆ ಹಿನ್ನೆಲೆ ಅಸ್ಥಿಪಂಜರ ಸುಡದಂತೆ ಪೊಲೀಸರ ಸೂಚನೆ. ಅಕ್ರಮವಾಗಿ ಮರ ಕಡಿದ ಕೇಸ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹೋದರ ಅರೆಸ್ಟ್. ಹಾಸನದ ಅರಣ್ಯ ಇಲಾಖೆ ಗೆಸ್ಟ್ ಹೌಸ್ನಲ್ಲಿ ರಾತ್ರಿಯಿಡೀ ವಿಚಾರಣೆ. ಅಮಾನತುಗೊಂಡ ಅಧಿಕಾರಿಗಳಿಂದಲೇ ವಿಕ್ರಮ್ ಸಿಂಹ ವಿಚಾರಣೆ. ಸಿದ್ದರಾಮಯ್ಯ ಸರ್, ನನ್ನನ್ನ ಮುಗಿಸೋಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಕೊನೆಗೆ ನನ್ನ ಜೀವನಾನೇ ತೆಗಿಬಹುದು ಅಷ್ಟೇ. ವೃದ್ಧ ತಾಯಿ, ತಂಗಿ ಇದ್ದಾರೆ, ಅವರನ್ನು ಅರೆಸ್ಟ್ ಮಾಡಿಬಿಡಿ. ನಾನು ಯಾವುದಕ್ಕೂ ಜಗ್ಗಲ್ಲ ಎಂದ ಸಂಸದ ಪ್ರತಾಪ್ ಸಿಂಹ. ಮೈತ್ರಿ ಎಫೆಕ್ಟ್. ಹಾಸನ ಲೋಕಸಭೆ ಕ್ಷೇತ್ರ ಜೆಡಿಎಸ್ ಪಾಲಾಗೋ ಸಾಧ್ಯತೆ. ಬಿಜೆಪಿ ಟಿಕೆಟ್ ನೀಡಿದ್ರೆ ಸ್ಪರ್ಧಿಸೋಕೆ ಸಿದ್ಧ ಎಂದಿರುವ ಪ್ರೀತಂ ಗೌಡ. ಒಂದು ವೇಳೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ರೆ ಸಾಂಪ್ರದಾಯಿಕ ಎದುರಾಳಿ ಪ್ರಜ್ವಲ್ ರೇವಣ್ಣರನ್ನ ಬೆಂಬಲಿಸ್ತಾರ ಮಾಜಿ ಶಾಸಕ. ಬೆಂಗಳೂರು ಸೆಂಟ್ರಲ್ ಲೋಕಸಭೆಯನ್ನ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಪ್ಲಾನ್. ಪ್ರಭಾವಿ ಸಚಿವರ ಪತ್ನಿಯನ್ನ ಕಣಕ್ಕಿಳಿಸೋಕೆ ಚಿಂತನೆ.
ದಿನೇಶ್ ಗುಂಡೂರಾವ್ ಪತ್ನಿ ತಬಸ್ಸುಂ ರಾವ್ ಕಣಕ್ಕಿಳಿಸುವ ಬಗ್ಗೆ ಭಾರೀ ಚರ್ಚೆ. ಉತ್ತರ ಪ್ರದೇಶದಲ್ಲಿ ನಡು ರಸ್ತೆಯಲ್ಲಿ ಪುರಸಭೆ ಸದಸ್ಯನಿಗೆ ಥಳಿತ. ಬಿಜೆಪಿ ಎಂಎಲ್ಸಿಯಿಂದ ಸಮಾಜವಾದಿ ಪಕ್ಷದ ಸದಸ್ಯನ ಮೇಲೆ ಹಲ್ಲೆ. ಗಲಾಟೆಯ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆ. ಕಡಲ ತಡಿ ಮಂಗಳೂರಿನಲ್ಲಿ ಕಂಬಳದ ಕಲರವ. ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ 7ನೇ ವರ್ಷದ ಕಂಬಳ ಕ್ರೀಡೆ ಆಯೋಜನೆ. 170 ಜೊತೆ ಕೋಣಗಳು ಬಾಗಿ. ಬೆಂಗಳೂರಿನ ಮಾಲ್ ಆಫ್ ಏಷ್ಯಾ ಮೇಲೆ ಕರವೇ ಕಾರ್ಯಕರ್ತರ ಮುತ್ತಿಗೆ ಹಿನ್ನೆಲೆ ಮುಂದಿನ 15 ದಿನಗಳ ಕಾಲ ಮಾಲ್ ಬಂದ್. ಮುಂಜಾಗ್ರತಾ ಕ್ರಮವಾಗಿ ಸೆಕ್ಷನ್ 144 ಜಾರಿ ಮಾಡಿ ಆದೇಶ. ದೆಹಲಿ ಮೆಟ್ರೋದಲ್ಲಿ ನಾರಿಯರ ಜಗಳ. ಕಾಲು ತುಳಿದಿದ್ದಕ್ಕೆ 2 ಮಹಿಳೆಯರ ಮಧ್ಯೆ ಡಿಶಂ. ಕೂದಲು ಹಿಡಿದು ಪರಸ್ಪರ ಬಡಿದಾಡಿಕೊಂಡ ಮಹಿಳಾ ಮಣಿಯರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.